ಹೋಟೆಲಲ್ಲಿ ತಿನ್ನುವಂತಹ ಪರೋಟಕ್ಕಿಂತಲೂ ಡಬಲ್ ರುಚಿಯಾಗಿರುವಂತಹ ಪರೋಟನ ಜಾಸ್ತಿ ಮೈದಾ ಹಾಕ್ಕೊಳ್ಳದೆ ಸುಲಭವಾಗಿ ಮಾಡ್ಕೋಬೇಕಾ? ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ಕಾರ ಎಲ್ರಿಗೂ, ಹೇಗಿದ್ರಲ್ಲ? ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂತಹ ಬ್ರೇಕ್ಫಾಸ್ಟ್ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೇನೆ. ಒಂದು ಆಲೂ ಪರೋಟವನ್ನು ಸುಲಭವಾಗಿ ಮಾಡುವಂಥ ವಿಧಾನ. ಇದಕ್ಕೆ ನಾವು ಜಾಸ್ತಿ ಮೈದಾವನ್ನು ಉಪಯೋಗ ಮಾಡದೆ ತುಂಬನೇ ಸುಲಭವಾಗಿ ಗೋಧಿ ಹಿಟ್ಟಿಂದ ಮಾಡುವಂಥ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೇನೆ. ಇದನ್ನ ತಿನ್ನೋದಕ್ಕೆ ನಮಗೆ ಸಪ್ರೇಟ್ ಆಗಿ ಪಲ್ಯ, ಸಾಗು, ಸಾಂಬಾರ್ ಅಥವಾ ಚಟ್ನಿ ಏನು ಬೇಡ. ವಿಡಿಯೋನ ಪೂರ್ತಿ ನೋಡಿ, ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಫಸ್ಟ್ ಟೈಮ್ ನೀವೇನಾದರೂ ನನ್ನ ಚಾನೆಲ್ನ ನೋಡುವವರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಈ ಆಲೂ ಚಪಾತಿ ಅಥವಾ ಆಲೂ ಪರೋಟನ ಮಾಡೋದಕ್ಕೆ ನಾನು 1 ಬೌಲಷ್ಟು ಗೋಧಿ ಹಿಟ್ಟನ್ನು ತಗೊತಾ ಇದ್ದೇನೆ. ಪರೋಟ ಯೂಶ್ವಲ್ ಆಗಿ ಮೈದಾ ಹಿಟ್ಟಲ್ಲಿ ಮಾಡ್ತಾರೆ. ಅಂದರೆ ಸ್ಟಫ್ಡ್ ಪರೋಟ ಆದರೆ ಮೈದಾ ಹಿಟ್ಟಲ್ಲಿ ಮಾಡುವಾಗ ಅಷ್ಟೊಂದು ಕಷ್ಟ ಆಗಲ್ಲ, ಅಂದರೆ ಅದು ಕಟ್ಟಾಗಲ್ಲ ಮತ್ತು ಸುಲಭವಾಗಿ ಮಾಡೋಕ್ಕಾಗುತ್ತೆ ಅಂತ. ಬಟ್ ನಾನು ಮೈದಾ ಕಮ್ಮಿ ಯೂಸ್ ಮಾಡ್ತೇನೆ. 1 ಬೌಲಷ್ಟು ಗೋಧಿ ಹಿಟ್ಟಿಗೆ 1/4 ಬೌಲಷ್ಟು, ಒಂದು 4-5 ಸ್ಪೂನಷ್ಟು ಅಷ್ಟೇ ನಾನು ಮೈದಾ ಹಿಟ್ಟನ್ನು ಹಾಕ್ಕೊಳ್ತೀನಿ, ಜಾಸ್ತಿ ಹಾಕ್ಕೊಳ್ಳಲ್ಲ. ಇದಕ್ಕೆ ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಹಾಗೆಯೇ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. ಇದು ಏನಕ್ಕೆ ಅಂತಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಇನ್ನೊಂದು ಏನು ಅಂತಂದರೆ ನಮಗೆ ಒಳ್ಳೆ ಕಲರ್ ಬರುತ್ತೆ. ಗೋಧಿ ಹಿಟ್ಟು ಕೂಡ ಅಷ್ಟೇ, ನೀವು ಒಳ್ಳೆ ಕ್ವಾಲಿಟಿಯ ಗೋಧಿ ಹಿಟ್ಟನ್ನು ತಗೊಂಡ್ರೆ ಸೂಪರಾಗಿ ಈ ಪರೋಟನ ತುಂಬನೇ ಸುಲಭವಾಗಿ ನಾವು ಮಾಡ್ಕೋಬಹುದು. ಒಂದ್ಸರಿ ಸ್ಪೂನಲ್ಲಿ ಉಪ್ಪು, ಅರಿಶಿನ ಪುಡಿ, ಮೈದಾ ಹಿಟ್ಟು, ಗೋಧಿ ಹಿಟ್ಟನ್ನು ಹಾಕೊಂಡ ನಂತರ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲ ಕೈಯಿಂದ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂತಂದರೆ ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಸಮ ಪ್ರಮಾಣದಲ್ಲಿ ಅದು ಮಿಕ್ಸ್ ಆಗಬೇಕು. ಈಗ ನಾವು ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ತಾ ಬರಬೇಕು. ನಾನೊಂದು ಅರ್ಧ ಲೋಟದಷ್ಟು ನೀರನ್ನು ತಗೊಂಡಿದ್ದೇನೆ. ಇಷ್ಟು ಪೂರ್ತಿ ಬೇಕಾಗಲ್ಲ, ಯಾಕಂತಂದರೆ ಮೈದಾ ಹಿಟ್ಟನ್ನು ಹಾಕಿರುವಾಗ ನಾವು ತುಂಬ ನೀರು ಹಾಕೋಬಾರ್ದು. ಮೈದಾ ಹಿಟ್ಟಿಗೆ ಜಾಸ್ತಿ ನೀರು ಬೇಕಾಗಲ್ಲ. ಒಂದು ಅರ್ಧ ಲೋಟ ಅಥವಾ ಒಂದು ಅರ್ಧ ಬೌಲ್ಗಿಂತ ಒಂದು ಸ್ವಲ್ಪ ಜಾಸ್ತಿ ನೀರು ಬೇಕಾಗುತ್ತೆ ಅಷ್ಟೇ. ನೀರನ್ನು ಹಾಕಿಬಿಟ್ಟು ಸ್ವಲ್ಪನೇ ನೀರನ್ನು ಹಾಕಿ ಕಲಿಸ್ತಾ ಬನ್ನಿ. ಒಂದೇ ಸರಿಗೆ ಜಾಸ್ತಿ ನೀರನ್ನು ಹಾಕಿ ಕಲಿಸ್ಕೊಂಡ್ರೆ ಆಮೇಲೆ ಹಿಟ್ಟು ತುಂಬ ಮೆತ್ತಗಾದರೆ ಮತ್ತೆ ಅಡ್ಜಸ್ಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದರಿಂದ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನೋಡಿ, ಈ ಹದಕ್ಕೆ ನಾವು ಚೆನ್ನಾಗಿ ನಾದ್ಕೊಂಡು ರೆಡಿ ಮಾಡ್ಕೋಬೇಕು. ಅಟ್ಲೀಸ್ಟ್ ಒಂದು 5 ನಿಮಿಷ ಆದರೂ ಕೈಯಿಂದ ನಾದ್ಕೊಳ್ಳಿ. ಕೊನೆಯದಾಗಿ ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕಿ ಮತ್ತೊಂದು 2 ನಿಮಿಷ ನೀವು ಮಿನಿಮಮ್ 2 ನಿಮಿಷ ಆದರೂ ನಾದ್ಕೋಬೇಕು. ಪರೋಟಕ್ಕೆ ಹಿಟ್ಟಿದೆಯಲ್ವ ತುಂಬ ಅಂಟಾಗಿ ಬರಬೇಕು. ನಾರ್ಮಲ್ ಚಪಾತಿ ಹಿಟ್ಟಿಗಿಂತ ಕೂಡ ಪರೋಟ ಹಿಟ್ಟಿದೆಯಲ್ವ ನಾವು ಕಲಿಸ್ಕೊಳ್ಳುವಾಗ ತುಂಬ ಅಂಟಾಗಿ ಬರಬೇಕು. ಹಿಟ್ಟು ತುಂಬ ಅಂಟಾಗಿ ಬರಬೇಕು ಅಂತಂದರೆ ನಾವು ತುಂಬಾ ಚೆನ್ನಾಗಿ ನಾದ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ನಾದ್ಕೊತೀರೋ ಅಷ್ಟು ಚೆನ್ನಾಗಿ ಅಷ್ಟು ಅಂಟಾಗಿ ಹಿಟ್ಟು ರೆಡಿ ಆಗುತ್ತೆ. ಮೈದಾ ಹಿಟ್ಟಾದರೆ ನಮಗೆ ಟೆನ್ಷನ್ ಇಲ್ಲ, ಅದು ಹಿಟ್ಟೇ ಅಂಟು. ಬಟ್ ಗೋಧಿ ಹಿಟ್ಟಾಗಿರೋದ್ರಿಂದ ತುಂಬ ಒಂದು 5-7 ನಿಮಿಷ ಆದರೂ ಚೆನ್ನಾಗಿ ನಾದ್ಕೊಳ್ಳಿ. ಕೊನೆಗೆ ಒಂದು ಸ್ವಲ್ಪ ತುಪ್ಪ ಅಥವಾ ಕೋಕೋನಟ್ ಆಯಿಲ್ ಅಥವಾ ಕುಕ್ಕಿಂಗ್ ಆಯಿಲ್ ಯಾವುದಾದ್ರೂ ಆಯಿತು ಅದನ್ನ ಸವರ್ಕೊಂಡು ಸೈಡ್ಗೆ ಇಟ್ಬಿಡೋಣ. ನಾವೊಂದು ಆಲೂ ಸ್ಟಫ್ ರೆಡಿ ಮಾಡ್ಕೋಬೇಕು. ಅಷ್ಟು ತನಕ ಹಿಟ್ಟು ರೆಡಿಯಾಗಿ ಇರಲಿ. ಹಾಗೇ ಇವಾಗ ನಾನೊಂದು 3 ಆಲೂಗಡ್ಡೆನ ಕಟ್ ಮಾಡಿಕೊಂಡು ಕುಕ್ಕರಲ್ಲಿ ಹಾಕಿ ಒಂದು 3 ವಿಷಲ್ ಹಾಕಿ ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೇನೆ. ಬೇಯುವಾಗ ಕುಕ್ಕರಲ್ಲಿ ಬೇಯಿಸಿ ರೆಡಿ ಇಟ್ಟಿದ್ದೇನೆ. ಬೇಯಲಿಕ್ಕೆ ನೀರು ಹಾಕುವಾಗ ಉಪ್ಪು ಹಾಕ್ಕೊಳ್ಳಿ, ಯಾಕಂತಂದರೆ ನಮಗೆ ಮತ್ತೆ ಜಾಸ್ತಿ ಉಪ್ಪು ಹಾಕ್ಕೊಳ್ಳೋಂಥ ಅವಶ್ಯಕತೆ ಇರಲ್ಲ. ನೋಡಿ, ಬೇಯಿಸಿ ಆದ ನಂತರ ಅದರ ಸಿಪ್ಪೆನ ತೆಗೆದುಬಿಡಿ. ಕುಕ್ಕರ್ ಪ್ರೆಷರ್ ಕಮ್ಮಿ ಆದ ನಂತರ ಆಲೂಗಡ್ಡೆ ತಣ್ಣಗಾದ ನಂತರ ಸಿಪ್ಪೆನ ತೆಗೆದು ನಾನು ತೋರಿಸಿದ್ನಲ್ವ ಆ ಹದಕ್ಕೆ ಸ್ಮ್ಯಾಶ್ ಮಾಡಿ ಇಡಬೇಕು. ಅಂದರೆ ಗಂಟು ಆಗಬಾರ್ದು, ಗಂಟು ಇರಬಾರ್ದು. ತುಂಬಾ ನೈಸಾಗಿ ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಳ್ಳಿ. ಮತ್ತು ನೀರಿನ ಪಸೆ ಜಾಸ್ತಿ ಇರಬಾರ್ದು, ಯಾಕಂತಂದರೆ ನಾವು ಸ್ಟಫ್ ಮಾಡೋಕ್ಕಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳಿ. ಒಂದು ಅರ್ಧ ಚಮಚದಷ್ಟು ಸಾಸಿವೆ, ಅರ್ಧ ಚಮಚದಷ್ಟು ಜೀರಿಗೆ, ಒಂದು 1/4 ಚಮಚದಷ್ಟು ಓಂಕಾಳು, ಅರ್ಧ ಚಮಚದಷ್ಟು ಉದ್ದಿನಬೇಳೆ, ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಹಾಕಬೇಕು ನಾವು. ಎಣ್ಣೆ ಬಿಸಿ ಆದ ನಂತರ ಜೀರಿಗೆ, ಸಾಸಿವೆ ಎಲ್ಲ ಸಿಡಿದಾದ ನಂತರ ಒಂದು ಸ್ವಲ್ಪ ಶುಂಠಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೇನೆ. ಸ್ವಲ್ಪ ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೇನೆ. ಸ್ವಲ್ಪ ಕರಿಬೇವನ್ನು ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೇನೆ. ಹಾಗೆಯೇ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೇನೆ. ಈರುಳ್ಳಿ ಚೆನ್ನಾಗಿ ಬಾಡಬೇಕು. ಈರುಳ್ಳಿ ಬಾಡಿ ಆದ ನಂತರ ಒಂದು ಚಿಕ್ಕ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೇನೆ. ಟೊಮೆಟೊ ಸ್ಕಿಪ್ ಮಾಡಿದರೂ ಕೂಡ ಒಳ್ಳೆಯದು,
ಯಾಕಂತಂದರೆ ಇಲ್ಲದಿದ್ದರೆ ಆಲೂಗಡ್ಡೆ ಸ್ಟಫ್ ಇದೆಯಲ್ಲ ತುಂಬ ಮೆತ್ತಗಾಗುತ್ತೆ. ಟೊಮೆಟೊ ಬದಲು ಒಂದೆರಡು ಡ್ರಾಪ್ ಲಿಂಬೆ ರಸ ಹಾಕಿದರೂ ನಡೆಯುತ್ತದೆ. ಇವಾಗ ಒಂದು 1/4 ಚಮಚದಷ್ಟು ಉಪ್ಪು, ಚಿಟಿಕೆಯಷ್ಟು ಅರಿಶಿನ ಪುಡಿ, ಅರ್ಧ ಚಮಚದಷ್ಟು ಸಾಂಬಾರು ಪುಡಿ, ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೇನೆ, ಅರ್ಧ ಚಮಚದಷ್ಟು ಗರಂ ಮಸಾಲ ಪುಡಿಯನ್ನು ಹಾಕ್ಕೊತಾ ಇದ್ದೇನೆ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಟೊಮೆಟೊ ಸ್ವಲ್ಪ ಈರುಳ್ಳಿ ಟೊಮೆಟೊ ಮಸಾಲ ಎಲ್ಲ ಸ್ವಲ್ಪ ಮೆತ್ತಗಾಗಿ ಬಾಡಿ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಸ್ಟವ್ವಿಂದ ನಾವು ಬಾಣಲೆನ ಇಳಿಸ್ಬಿಟ್ಟು ಇದಕ್ಕೆ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ವ ಅದನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಮಸಾಲ ಏನು ರೆಡಿ ಮಾಡಿದ್ವಿ ಅದು ಆಲೂಗಡ್ಡೆ ಜೊತೆ ನೀಟಾಗಿ ಮಿಕ್ಸ್ ಆಗಬೇಕು. ಇಷ್ಟೊತ್ತಿಗೆ ಆಲೂಗಡ್ಡೆ ಸ್ಟಫ್ ರೆಡಿ ಆಗಿದೆ. ಇದಕ್ಕೆ ಬೇಕಾದರೆ ಸ್ವಲ್ಪ ನೀವು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ಕೊಂಡು ಬೇಕಾದರೂ ಹಾಕೋಬೋದು, ಏನೂ ತೊಂದರೆ ಇಲ್ಲ. ಬಟ್ ಒಂದು ನೆನ್ಪಿಟ್ಕೊಳ್ಳಿ, ನಿಮಗೆ ಆಲೂಗಡ್ಡೆ ಸ್ಟಫ್ ಏನು ರೆಡಿ ಮಾಡಿರ್ತೀರ ಅದು ಇಷ್ಟು ಗಟ್ಟಿ ಇರಬೇಕು, ಅಥವಾ ಇದಕ್ಕಿಂತ ಸ್ವಲ್ಪ ಗಟ್ಟಿ ಇದ್ದರೂ ಓಕೆ. ತುಂಬ ಕುಕ್ಕರಲ್ಲಿ ಬೇಯಿಸೋಕೆ ಹೋಗಬೇಡಿ. ನೀರು ಆಲೂಗಡ್ಡೆ ಒಳಗಡೆ ಹೋದರೆ ಇಷ್ಟು ನಮಗೆ ಗಟ್ಟಿಯಾಗಿ ಸ್ಟಫ್ ರೆಡಿ ಆಗಲ್ಲ. ಸ್ಟಫ್ ಇಷ್ಟು ಗಟ್ಟಿಯಾಗಿ ರೆಡಿ ಆಗಿಲ್ಲದಿದ್ದರೆ ಪರೋಟ ಮಾಡುವಾಗ ಕಷ್ಟ ಆಗುತ್ತೆ. ಇವಾಗ ಪರೋಟನ ರೆಡಿ ಮಾಡ್ಕೊಳ್ಳೋಣ. ನಾರ್ಮಲಾಗಿ ಚಪಾತಿಗೆ ಏನು ಉಂಡೆ ಮಾಡ್ತೀವೋ ಅದೇ ಥರ ಹಿಟ್ಟಿನ ಉಂಡೆನ ರೆಡಿ ಮಾಡಿಕೊಂಡು ನಾವು ಅದಕ್ಕೆ ಸ್ವಲ್ಪ ಒಣ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಅಂದರೆ ಕೋಟ್ ಮಾಡಿಕೊಂಡು ಫಸ್ಟ್ ಒಂದು ರೌಂಡು ಚಪಾತಿ ಥರ ಲಟ್ಟಿಸ್ಕೋಬೇಕು. ತುಂಬ ತೆಳ್ಳಗೆ ಬೇಡ, ಯಾಕಂತಂದರೆ ನಾವು ಆಲೂ ಸ್ಟಫನ್ನು ಇಟ್ಟು ಮತ್ತೊಂದು ಸರಿ ತಟ್ಟಬೇಕಾಗುತ್ತೆ. ಆದ್ದರಿಂದ ಒಂದು ಸ್ವಲ್ಪ ದಪ್ಪನೇ ಚಪಾತಿ ಥರ ಲಟ್ಟಿಸ್ಕೊಳ್ಳಿ. ನೋಡಿ, ಈ ಹದಕ್ಕೆ ಲಟ್ಟಿಸ್ಕೊಳ್ಳಿ. ಇವಾಗ ಏನು ಅಂತಂದರೆ ನಾವು ಆಲೂ ಸ್ಟಫ್ ರೆಡಿ ಮಾಡಿ ಉಂಡೆ ಥರ ಮಾಡಿದ್ವಲ್ವ ಅದನ್ನ ಮಿಡ್ಲಲ್ಲಿ ಇಟ್ಬಿಟ್ಟು ಇದನ್ನ ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೋಬೇಕು. ನೋಡಿದ್ರಲ್ವ, ಹೀಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡು ಇವಾಗ ಏನು ಅಂತಂದರೆ ಇದನ್ನ ನೀವು ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಂಡ್ರೂ ಆಗುತ್ತೆ, ಇಲ್ಲದಿದ್ದರೆ ಜಸ್ಟ್ ಕೈಯಲ್ಲಿ ನೀವು ತಟ್ಕೊಂಡು ಇದನ್ನ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡ್ರೂ ಆಗುತ್ತೆ. ನೋಡಿ, ಹೀಗೆ ತುಂಬ ತೆಳ್ಳಗೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಯಾಕಂತಂದರೆ ಇದನ್ನ ನಾವು ಗೋಧಿ ಹಿಟ್ಟಲ್ಲಿ ರೆಡಿ ಮಾಡೋದ್ರಿಂದ ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ಕಟ್ಟಾಗಿ ಹೋಗುತ್ತೆ. ಮೈದಾದಲ್ಲಾದರೆ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕಾದರೂ ಮಾಡೋದಕ್ಕೆ ಬರುತ್ತೆ. ನೋಡಿ, ಈ ಹದಕ್ಕೆ ರೆಡಿ ಮಾಡಿಕೊಂಡು ಇವಾಗ ನಾವು ಕಾವಲಿನ ಬಿಸಿ ಮಾಡ್ಕೋಬೇಕು. ಕಾವಲಿನ ಬಿಸಿ ಮಾಡಿಕೊಂಡು ತುಪ್ಪ ಅಥವಾ ಕೋಕೋನಟ್ ಕುಕ್ಕಿಂಗ್ ಆಯಿಲನ್ನು ಸವರಿಕೊಂಡು, ಅಂದರೆ ತವ ಚೆನ್ನಾಗಿ ಕಾದಿರಬೇಕು. ಅದಾದ ನಂತರ ಈ ಪರೋಟ ಅಥವಾ ಆಲೂ ಸ್ಟಫ್ಡ್ ಚಪಾತಿನ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳಿ. ಎರಡೂ ಸೈಡ್ ಕರೆಕ್ಟಾಗಿ ಕಾಯಿಸ್ಕೊಳ್ಳಿ. ಸ್ವಲ್ಪ ಹಿಟ್ಟು ದಪ್ಪ ಇರೋದ್ರಿಂದ ನಾವು ಇದನ್ನ ಚೆನ್ನಾಗಿ ಎರಡೂ ಕಡೆನೂ ಕಾಯಿಸ್ಕೋಬೇಕಾಗುತ್ತೆ. ನಿಮಗೆ ಕಾದಾಗ ಗೊತ್ತಾಗುತ್ತೆ. ಸ್ಟವನ್ನು ಇದನ್ನ ತೆಗೆದು ಬಿಡ್ಬೋದು. ನೋಡಿ, ಸೂಪರ್ ಆಗಿರುವಂಥ ಆಲೂ ಸ್ಟಫ್ಡ್ ಚಪಾತಿ ಅಥವಾ ಪರಾಟ ರೆಡಿಯಾಗಿದೆ. ಮೈದಾ ನಾವು ಇದಕ್ಕೆ ಜಾಸ್ತಿ ಹಾಕ್ಕೊಳ್ಳದೇ ಇರೋದ್ರಿಂದ ಆರೋಗ್ಯಕ್ಕೆ ಕೂಡ ಇದು ತುಂಬಾ ಒಳ್ಳೆಯದು. ಬೆಳಗ್ಗೆ ಹೊತ್ತು ಮಾಡ್ಕೊಳ್ಳೋಕ್ಕೂ ತುಂಬಾ ಸುಲಭ. ಇನ್ನೊಂದು ಏನು ಅಂತಂದರೆ ಆಲ್ರೆಡಿ ಇದಕ್ಕೆ ನಾವು ಆಲೂ ಪಲ್ಯ ಥರ ಮಾಡಿ ಸ್ಟಫ್ ಮಾಡಿರೋದ್ರಿಂದ ಇದನ್ನ ತಿನ್ನೋದಕ್ಕೆ ಪಲ್ಯ ಆಗಲಿ, ಸಾಗು ಆಗಲಿ, ಚಟ್ನಿ ಆಗಲಿ ನಮಗೇನು ಬೇಕಾಗಿರಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಮಾತ್ರ ನೋಡೋದಲ್ಲ, ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.